ಚಂದನ ಸುದ್ದಿ. ಹೊಯ್ಸಳರ ವೈಭವ ಹೊಮ್ಮಿದ ಪವಿತ್ರ ನೆಲ, ಇತಿಹಾಸದ ಮಣ್ಣಿನ ಸುಗಂಧ ತುಂಬಿದ ಅಂಗಡಿ ಗ್ರಾಮ. ಹೊಯ್ಸಳರ ಕಾಲದಲ್ಲಿ ಅಂಗಡಿ ಗ್ರಾಮಕ್ಕೆ ವಾಸಂತಿಕ ಪರಮೇಶ್ವರಿ ದೇವಿ ಆಗಮಿಸಿ ನೆಲೆಸಿದರೆಂಬ ನಂಬಿಕೆ ಇಂದಿಗೂ ಭಕ್ತರ ಮನಗಳಲ್ಲಿ ಜೀವಂತವಾಗಿದೆ. ಆ ಕಾಲದ ರಾಜರು ಮತ್ತು ಪ್ರಜೆಗಳು ದೇವಿಯನ್ನು ಗ್ರಾಮದ ರಕ್ಷಕಿಯಾಗಿ ಆರಾಧಿಸುತ್ತಿದ್ದರು. ಹೊಯ್ಸಳರ ಶಿಲ್ಪಕಲೆ, ಭಕ್ತಿ ಮತ್ತು ಸಂಸ್ಕೃತಿಯ ಸಮ್ಮಿಲನವಾಗಿರುವ ಈ ಕ್ಷೇತ್ರವು ಇತಿಹಾಸದ ವೈಭವವನ್ನು ಸಾರುತ್ತದೆ. ಕರ್ನಾಟಕದಲ್ಲಿ ಹೊಯ್ಸಳರ ಕಾಲ ದೇವಾಲಯ ನಿರ್ಮಾಣ ಮತ್ತು ಧಾರ್ಮಿಕ ಪರಂಪರೆಯ ಉತ್ತುಂಗವಾಗಿತ್ತು. ಹೊಯ್ಸಳರ ವೈಭವ ಹೊಮ್ಮಿದ ಪವಿತ್ರ ನೆಲ, ಇತಿಹಾಸದ ಮಣ್ಣಿನ ಸುಗಂಧ ತುಂಬಿದ ಅಂಗಡಿ ಗ್ರಾಮ. ಆ ಕಾಲದಲ್ಲಿ ಭಕ್ತರ ಆರಾಧನೆ, ಯಜ್ಞಹೋಮಗಳ ಧ್ವನಿ ನಡುವೆ ದೈವಿಕ ಕಿರಣವಾಗಿ ಅವತರಿಸಿದಳು ಶ್ರೀ ವಾಸಂತಿಕ ಪರಮೇಶ್ವರಿ ತಾಯಿಯಮ್ಮ. ಜನರ ಸಂಕಟಗಳನ್ನು ದೂರ ಮಾಡಿ ಗ್ರಾಮವನ್ನು ಕಾಪಾಡುವ ಶಕ್ತಿಯಾಗಿ ತಾಯಿ ಇಲ್ಲಿ ನೆಲೆಸಿದರು ಎಂಬ ನಂಬಿಕೆ ಇಂದಿಗೂ ಭಕ್ತರ ಹೃದಯದಲ್ಲಿ ಜೀವಂತವಾಗಿದೆ. ಹೊಯ್ಸಳರ ಶಿಲ್ಪಕಲೆ ಸಾಕ್ಷಿಯಾಗಿ ಅನೇಕ ಶತಮಾನಗಳ ಇತಿಹಾಸವನ್ನು ಹೊತ್ತ ಈ ಕ್ಷೇತ್ರ ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಪ್ರತಿ ಹೆಜ್ಜೆಯಲ್ಲೂ ತಾಯಿಯ ಕರುಣೆ, ಪ್ರತಿ ಪ್ರಾರ್ಥನೆಯಲ್ಲೂ ಅವಳ ಆಶೀರ್ವಾದ. ಅಂಗಡಿ ಗ್ರಾಮದ ಅಧಿದೇವತೆ ಶ್ರೀ ವಾಸಂತಿಕ ಪರಮೇಶ್ವರಿ ತಾಯಿಯಮ್ಮ. ಭಕ್ತಿಯಿಂದ ಕರೆದರೆ ಕರುಣೆಯಿಂದ ಕಾಪಾಡುವ ತಾಯಿ. ಅಂಗಡಿ ಶಾಸನ. ವಿನಯಾದಿತ್ಯನ ಕಾಲ. ಅಂಗಡಿಯ ಮೊದಲನೇ ಕಲ್ಲು. ಶಾಸನದ ಮುಖ್ಯ ವಿಷಯ. ರಾಜ ಹೊಯ್ಸಳ ವಿನಯಾದಿತ್ಯ, ನೃಪಕಾಮನ ಮಗ. ಇವನ ಕಾಲದಲ್ಲೇ ಹೊಯ್ಸಳರು ಮಹಾಮಂಡಲೇಶ್ವರ ಆದ್ರು. ದಾನ ಮಾಡಿದವರು ಜಾಕಿಯಬ್ಬೆ ಗಂಟಿ ಅನ್ನೋ ಹೆಂಗಸು. ಸೊಸವೂರು ಅನ್ನೋ ಊರಿನ ಜೈನ ಬಸದಿಗೆ ಜಮೀನು ಕೊಟ್ಟಿದ್ದಾಳೆ. ಸೊಸವೂರು ಅಂದ್ರೆ ಈಗಿನ ಅಂಗಡಿ. ಇನ್ನೊಂದು ದಾನ, 2 ಕೊಳ್ಳಗಳ ಮೇಲ್ಭಾಗದಲ್ಲಿ ಮಕರ ಜಿನಾಲಯಕ್ಕೆ 4 ಗಣ ಜಮೀನು. ಮಕರ ಜಿನಾಲಯ ಅಂದ್ರೆ ಜೈನ ತೀರ್ಥಂಕರನ ದೇವಾಲಯ. ವಿನಯಾದಿತ್ಯ ಆಳಿದ್ದು ಶಕ 976 ಅಂದ್ರೆ ಕ್ರಿಸ್ತಶಕ 1054ರಿಂದ. ಕ್ರಿಸ್ತಶಕ 1054 ಮಾರ್ಚ್ 21 ಭಾನುವಾರ ಆಗ್ಲೇ ವಿನಯಾದಿತ್ಯ ರಾಜನಾಗಿದ್ದ. ಹಳಗನ್ನಡ ಶಾಸನದ ಸಾಲುಗಳು. ಸ್ವಸ್ತಿ ಸಕವರ್ಷ 942ನೆಯ ಜಯ ಸಂವತ್ಸರದ ಚೈತ್ರ ಮಾಸದ ಶುದ್ಧ ದಶಮಿ ವಾರ. ಪುಷ್ಯ ನಕ್ಷತ್ರದನು ವಿನಯಾದಿತ್ಯ ಹೊಯ್ಸಳನ ರಾಜ್ಯಂ ಪ್ರವರ್ತಿಸೆ. ಸೊರಸ್ತಗ್ಗಣದ ಶ್ರೀಜವಪ್ರ ಪಾಣಪಣ್ಣ ತದೇವರರ ಗಣ್ಣಿಯರಪ್ಪ ಜಾಕಿಯಬ್ಬೆ ಗಂಟಿಯರ್. ಸೊಸವೂರೋಳೆ ನಾಡಿ ಪೋಪಂದ ದಿಸೆಯನ ಅದಮೀಗಣ ಗಣ್ಣ 4 ಮಕರ ಜಿನಾಲಯಕ್ಕೆ ಬಿಟ್ಟರ್. ಮಕರ ಜಿನಾಲಯಕ್ಕೆ ಬಿಟ್ಟರ್. ಚಂದನ ಸುದ್ದಿ.